lights went down. When you feel lost in your shadow, don't feel alone, don't scream so loud. We are living in this cruel world, broken but strong, gotta move on. You're not a bakery of life. Equip my soul, find the real gold. I'll fulfill what I started. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2ನೇ ದಿನದ್ದು ಕ್ರೂಸ್ ಜರ್ನಿಗೆ ತಮಗೆಲ್ಲ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನಾವು ಕ್ರೂಸಲ್ಲೇ ಇದ್ದೀವಿ, ಯಾಕಂದ್ರೆ ಇನ್ನೊಂದು 20 ಮಿನಿಟ್ಸಿಗೆ ಓಸ್ಲೋ ರೀಚ್ ಆಗ್ತೈತಿ. ಆಮೇಲೆ ನಾವು ಓಸ್ಲೋ ಸಿಟಿನ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ನಾವು ನಿನ್ನೆ ಎಲ್ಲ ಸಮುದ್ರದ ಮಧ್ಯದಲ್ಲೇ ಇದ್ವಿ. ಅಂದ್ರೆ ಸುತ್ತಲೂ ಸಮುದ್ರ ಇತ್ತು, ನೀರೊಳಗೆ ಇದ್ವಿ. ಇವಾಗ ನೋಡ್ರಿ ಎಲ್ಲ ನೆಲ ಕಾಣಕತ್ತೈತಿ, ಅಂದ್ರೆ ಸಿಟಿ ಕಾಣಕತ್ತೈತಿ, ಊರುಗಳೆಲ್ಲ ಕಾಣಕತ್ತಾವ. ಇವಾಗ ನಾವು ರೂಮಿಂದ ರೆಡಿಯಾಗಿ ಎಲ್ಲ ಬ್ಯಾಗೆಲ್ಲ ನೀಟಾಗಿ ರೆಡಿ ಮಾಡಿ ಮತ್ತು ಕಬೋರ್ಡಲ್ಲಿ ಇಟ್ಟು ಬಂದ್ವಿ. ಯಾಕಂದ್ರೆ ನೆಕ್ಸ್ಟ್ ಅವರು ಕ್ಲೀನ್ ಮಾಡೋಕ್ಕೆ ಬರ್ತಾರಂತ. 4 ತಾಸು ಒಳಗೆ ನಾವು ಸಿಟಿಯನ್ನು ಎಕ್ಸ್ಪ್ಲೋರ್ ಮಾಡಿ ವಾಪಸ್ ಕ್ರೂಸಿಗೆ ಬರಬೇಕಾಗುತ್ತೆ. ಬಸ್ಸಿಂದ 20 ನಿಮಿಷ ಆಯ್ತು. ನಾವು ಇವಾಗ ಬಂದು ಜಸ್ಟ್ ರೀಚ್ ಆದ್ವಿ. ಇಲ್ಲಿಂದ ನಡ್ಕೋತಾ ಹೋಗ್ತಾ ಇದ್ದೀವಿ. ಏನೇನು ಅದಾವೆ ಸಣ್ಣ ಪುಟ್ಟ ಪ್ಲೇಸ್ಗಳನ್ನ ನೋಡ್ಕೊತ ಹೋಗಾಕತ್ತೀವಿ. ಯಾಕಂದ್ರೆ 4 ತಾಸು ಒಳಗೆ ಎಲ್ಲ ಪ್ಲೇಸ್ಗಳನ್ನ ನಮಗೆ ಕವರ್ ಮಾಡೋಕ್ಕಾಗಂಗಿಲ್ಲ. ಒನ್ ಡೇ ಇಲ್ಲಿ ಇರಬೇಕಾಗತ್ತೆ, ಇದ್ದು ನೋಡಬೇಕಾಗತ್ತೆ. ಇಲ್ಲಿ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ ನೋಡ್ರಿ, ಅದೇ ಪ್ಲೇಸ್ ಇದು. ನಿಮ್ಗೆ ಯಾರಾದರೂ ನೋಬೆಲ್ ಪ್ರಶಸ್ತಿ ಪಡೆದಂಥ ಇಂಡಿಯನ್ದು ಮಹಾನ್ ವ್ಯಕ್ತಿಗಳು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನನಗೆ ಗೊತ್ತಿರೋರು ಮದರ್ ತೆರೇಸಾ ಅವರು ನೋಬೆಲ್ ಪೀಸ್ ಪ್ರಶಸ್ತಿಯನ್ನು ಪಡೆದಾರ. ಮತ್ತು ಹಂಗೆ ನೋಡ್ಕೋತ ನಾವು ಮುಂದ್ಗಡೆ ಬಂದ್ವಿ. ಅಲ್ಲಿ ಟ್ರ್ಯಾಮ್ ಹೋಗೋಕೆ ಎಲ್ಲ ಥರ ಪ್ಲೇಸ್ ಮಾಡ್ಯಾರ. ಯಾಕಂದ್ರೆ ಚಿಕ್ಕ ಸಿಟಿಯಲ್ಲೆಲ್ಲ ಇಲ್ಲಿ ಯುರೋಪಲ್ಲಿ ಈ ಟ್ರ್ಯಾಮನ್ನು ಯೂಸ್ ಮಾಡ್ತಾರೆ. ದೊಡ್ಡ ಸಿಟಿಯಲ್ಲೆಲ್ಲ ಟ್ರೈನು ಮೆಟ್ರೋ ಇರ್ತಾವೆ. ಒಂದೆರಡು ಪ್ಲೇಸ್ ನೋಡಿಕೊಂಡು ಹಾಗೆ ಮುಂದ್ಗಡೆ ಬಂದ್ವಿ. ಇನ್ನೊಂದು ಪ್ಲೇಸ್ ಇದೆ, ಭಾಳ ಚೆನ್ನಾಗೈತಿ, ಅದನ್ನು ನೋಡ್ಕೊಂಡು ಹೋಗ್ಬೇಕಂತ ಈ ಕಡೆ ಬಂದ್ವಿ. ಒಪೆರಾ ಹೌಸ್ ಅಂತಾರೆ ಇದಕ್ಕೆ. ಇಲ್ಲಿ ಫುಲ್ ಮೇಲ್ಗಡೆ ಹೋಗಿ ನಿಂತರೆ ಓಸ್ಲೋ ಸಿಟಿದು ಎಲ್ಲ ವ್ಯೂನು ನಮಗೆ ನೀಟಾಗಿ ಕಾಣ್ತೈತಿ, ಭಾಳ ಚೆನ್ನಾಗಿ ಕಾಣ್ತೈತಿ. ಅದಕ್ಕೆ ನಾವು ಈ ಪ್ಲೇಸನ್ನು ನೋಡಲೇಬೇಕಂತ ಬಂದ್ವಿ. ಮತ್ತು ನಮಗೆ ಭಾಳ ಟೈಮ್ ಇಲ್ಲ, ಬೇರೆ ಬೇರೆ ಪ್ಲೇಸನ್ನು ನೋಡಲಿಕ್ಕೆ ನಮಗೆ ಟೈಮ್ ಇಲ್ಲ. ಅದಕ್ಕೆ ನಾವು ಬೇಗ ರಿಟರ್ನ್ ಆಗಬೇಕು. ಇಲ್ಲ ಅಂದರೆ ನಮ್ಗೆ ಕ್ರೂಸ್ ಮಿಸ್ ಆದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅಂತಂದು ನಾವು ಕ್ರೂಸ್ ಕಡೆ ಹೊರಟ್ವಿ. ಇವಾಗ ಇದು ಓಸ್ಲೋದು ಒಪೆರಾ ಹೌಸ್ ಐತೆಲ್ಲ, ಓಸ್ಲೋದು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಸಹನಾ ಮತ್ತು ಸಹನಾರ ಪಪ್ಪ ಚಿಪ್ಸ್ ತಿಂತಾ ಕುಂತಿದ್ರು. ಅವಾಗ ಪಕ್ಷಿಗಳೆಲ್ಲ ಹಾರಿ ಬಂದ್ಬಿಟ್ಟವು. ಅದಕ್ಕೆ ನೋಡಿ ಭಯಪಟ್ಟು ಈ ಕಡೆ ಬಂದರು. ಬಟ್ ಇಲ್ಲಿ ಯುರೋಪಲ್ಲಿ ಎಲ್ಲ ಪಕ್ಷಿಗಳು ಎಷ್ಟು ಫ್ರೀ ಆಗಿರ್ತಾವಂದ್ರೆ ಮನುಷ್ಯರ ಕಂಡ್ರೆ ಅವು ದೂರ ಹಾರೋಗಂಗಿಲ್ಲ, ಮನುಷ್ಯರ ಹತ್ರನೇ ಇರ್ತಾವೆ, ಅಷ್ಟು ಮಿಂಗಲ್ ಆಗಿರ್ತಾವೆ ಅವು. ನಾವು ಅಷ್ಟೆಲ್ಲ ನೋಡಿಕೊಂಡು 2 ಪ್ಲೇಸ್ಗಳನ್ನ ನೋಡಿಕೊಂಡು ಬಂದುಬಿಟ್ವಿ. 4 ತಾಸಿನೊಳಗೆ ಎಲ್ಲ ನೋಡೋಕ್ಕಾಗಲ್ಲ.
ಸೊ ಅದಕ್ಕೆ ರಿಟರ್ನ್ ಆಗಿಬಿಟ್ವಿ. ಮತ್ತು ಕ್ರೂಸಲ್ಲಿ ಮಿಸ್ ಆಗುತ್ತಂತ ಬೇಗ ಬಂದುಬಿಟ್ವಿ. ಬರುವಾಗ ರಿಟರ್ನ್ದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸನ ಅಳ್ತಾ ಇದ್ಲು. ಸೊ ಅದಕ್ಕೆ ಹಾಗೆ ಬಂದುಬಿಟ್ವಿ. ಇಲ್ಲಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬ್ರಿಡ್ಜಿಗೆ ಡೆನ್ಮಾರ್ಕ್ ಬ್ರಿಡ್ಜ್ ಅಂತಾರೆ. ಇದು ಸ್ವೀಡನ್ನಿಗೆ ಹೋಗ್ತೈತಿ. ಇದು ಸಮುದ್ರದ ನಡುವೆ ಅಂಡರ್ ವಾಟರ್ ಇದನ್ನು ಬಿಲ್ಡ್ ಮಾಡ್ಯಾರ. ಕ್ರೂಸು ಓಸ್ಲೋ ಕಡೆ ಹೋಗುವಾಗನ ಇದು ಬ್ರಿಡ್ಜ್ ನಮಗೆ ಕಾಣ್ತಿತ್ತು. ಆದ್ರೆ ನಮಗೆ ಬರೋಕ್ಕಾಗಲಿಲ್ಲ. ಅನೌನ್ಸ್ ಮಾಡ್ತಾಯಿದ್ರು, ಬ್ರಿಡ್ಜ್ ಬಂದೈತಿ ಮೇಲೆ ಬಂದು ನೋಡ್ರಿ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾವು ರಿಟರ್ನ್ ಹೋಗುವಾಗ ನಾವು ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ರಿಟರ್ನ್ ಹೋಗುವಾಗ ನಾನು ನೋಡಿದೆ ಇದನ್ನು. ಭಾಳ ಚೆನ್ನಾಗೈತಿ. ಆರಾಮಾಗಿ ಇದು ಇಲ್ಲಿ ಮೇಲೆ ಟ್ರಾವೆಲ್ ಮಾಡೋಕೆ ಒಂಥರ ಖುಷಿ ಅನಿಸುತ್ತೆ. ಸಮುದ್ರ ಮಧ್ಯದಲ್ಲೇ ಹೋಗ್ತೈತಿ. ಇಷ್ಟು 2 ದಿನದ ಕ್ರೂಸದ ಜರ್ನಿ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.